ವೆಲ್ಕಮ್ ಬ್ಯಾಕ್. ವೀಣಶ್ರೀ ಅವರೇ, ಈಗ ಅಂಬಾಸಿಡರ್ಗಳು ಅಂದ್ರೆ ರಾಯಭಾರಿಗಳು ಒಂದೊಂದು ಬ್ರ್ಯಾಂಡ್ಗೆ ಒಬ್ಬೊಬ್ರು ಇರ್ತಾರೆ. ಯೂಶಲಿ ನೀವು ಗೃಹಿಣಿನೂ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ಈ ಹೀರೋಯಿನ್ ಇಂಥ ಡ್ರೆಸ್ ಹಾಕ್ತಾರೆ, ಅದಕ್ಕೆ ತಕ್ಕನಾಗಿ ಒಂದು ಡೈಮಂಡ್ ನೆಕ್ಲೆಸೋ ಅಥವಾ ಕಿವಿದೋ ಅಥವಾ ಗೋಲ್ಡ್ ಏನು ಹಾಕ್ತಾರೆ ಅಂದಾಗ ನನಗೆ ಇದು ಇಷ್ಟ ಆಯ್ತು, ಇದೇ ಬ್ರ್ಯಾಂಡ್ ಅಲ್ಲಿ ಅಂದ್ರೆ ಇದೇ ಜ್ಯುವೆಲ್ರಿ ಶಾಪ್ ಅಲ್ಲಿ ಇದು ಸಿಗುತ್ತೆ ಅಂತ ಪರ್ಟಿಕ್ಯುಲರ್ ಹಂಗ್ ಹುಡ್ಕೊಂಡು ತಗೊಳ್ಳೋದು ಇದೆಯಾ? ಇಲ್ಲ, ಆ ತರ ಅಂತ ಪ್ರತಿಯೊಬ್ರು ನೋಡಕ್ ಹೋಗಲ್ಲ. ಈಗ ಪ್ರತಿಯೊಬ್ರು ಹೀರೋ ಹೀರೋಯಿನ್ಸ್ ನ ನೋಡ್ತಾರೆ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೋಡ್ತಾರೆ, ಅವ್ರು ಹಾಕೋ ಆಭರಣಗಳನ್ನ ನೋಡ್ತಾರೆ, ಧರ್ಮ ನೋಡೋದಿಲ್ಲ, ಅದೆಲ್ಲ ನೋಡಲ್ಲ. ಈ ಹೀರೋಯಿನ್ ಇಲ್ಲ, ಆ ತರದ್ದೆಲ್ಲ ಯಾರು ನೋಡಲ್ಲ. ಅದು ಇಷ್ಟ ಆದಾಗ ಪ್ರತಿಯೊಬ್ರು ಕೂಡ ನಮ್ ದೇಶದವರು ಹೀರೋ ಹೀರೋಯಿನ್ಸ್ ನ ಫಾಲೋ ಮಾಡ್ತಾರೆ. ವೆದರ್ ಅವ್ರದ್ದು ಸ್ಟೈಲೇ ಆಗಿರ್ಬೋದು, ಅವ್ರ ಡ್ರೆಸ್ಸಿಂಗ್ ಸೆನ್ಸೇ ಆಗಿರ್ಬೋದು, ಆಭರಣನೇ ಆಗಿರ್ಬೋದು. ಅಲ್ಲಿ ಯಾರು ಜಾತಿ ಧರ್ಮ ಅಂತ ಎಲ್ಲ ನೋಡಕ್ ಹೋಗಲ್ಲ. ಕೈ ಲಕ್ಷಣ ಇರುತ್ತೆ, ಕೈದು ಲಕ್ಷಣ ಇರುತ್ತೆ. ಇವ್ರ ಹತ್ರ ಬಂಗಾರ ತಕೊಂಡ್ರೆ ನಾವು ತಿರ್ಗಾ ತಕೋಬಹುದು. 1 ಗ್ರಾಮ್ ತಕೊಂಡ್ರೆ ತಿರ್ಗಾ 1 ವರ್ಷ ಆದ್ಮೇಲೆ ಒಂದು 10 ಗ್ರಾಮ್ ತಕೊಳ್ಳೋದು ಅವಕಾಶ ಬಂದ್ಬಿಟ್ರೆ ಆ ಅಂಗಡಿ ಒಳ್ಳೇದು ಲಕ್ಷಣ ಇದೆ ಅವ್ರ ಕೈನಲ್ಲಿ ಅಂತ ಹೋಗೋದು. ಬೆಳ್ಳಿ ಬಂಗಾರನಲ್ಲಿ ಆತರ ಇದು ಲಕ್ಷ್ಮಿ, ಅದು ಬೆಳ್ಳಿ ಆಗ್ಲಿ ಬಂಗಾರ ಆಗ್ಲಿ ಲಕ್ಷ್ಮಿ, ಅದು ಇದರಲ್ಲಿ ದೇವರು, ಈ ದೇವ್ರು ಅಂತ ಲಕ್ಷ್ಮಿ ಅಂದ್ರೆ ದೇವರು. ಅದ್ರಲ್ಲಿ ಇವರು ಧರ್ಮ ಇದು ತರಿದ್ರೆ ಭವ್ಯಗೌಡ ಅವರೇ, ಬಾಯಿ ತುಂಬಾ ಲಕ್ಷ್ಮಿ. ಕರ್ನಾಟಕದಲ್ಲಿ ತುಂಬಾ ದೊಡ್ಡ ನಮ್ಮ ಹಿಂದೂ ಬ್ರದರ್ಸ್ಗೆ ಆಗತ್ತೆ. ನಾವು ಕೂಡ ರೆಸ್ಪೆಕ್ಟ್ ಮಾಡ್ತೇವೆ. ನಾನ್ ಕೂಡ ಅವ್ರದ್ದು ಏನು ರಂಜಾನ್ ತಿಂಗಳು ಪಾಷಾ ಅವ್ರದ್ದು ಲಾಸ್ಟ್ ಟೈಮ್ ಡಿಬೇಟ್ ಅಲ್ಲಿ ಸಿಕ್ಕಿದ್ರು. ನಾನು ಅವರು ಜಾಸ್ತಿ ಇದ್ ಮಾಡ್ಲಿಲ್ಲ, ಬ್ರೇಕ್ ಮುಗಿದ ತಕ್ಷಣ ಅವ್ರದ್ದು ಇದ್ ಮುಗ್ದಿತ್ತು, ನೀರ್ ಬಾಟಲ್ ತೆಗೆದು ನೀರ್ ಕುಡಿತೀರಾ ಕೇಳಿದೆ. ಖಂಡಿತ ನಾನು ಅವರಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತೇನೆ. ಆದ್ರೆ ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ವಿರೋಧ ಮಾಡಿದ್ರೆ ಖಂಡಿತ ನಾನು ಅವರಿಗೆ ರೆಸ್ಪೆಕ್ಟ್ ಮಾಡೋದಿಲ್ಲ. ಇಲ್ಲಿ ನಾನು ಒಂದ್ ಬ್ರ್ಯಾಂಡ್ ಹೆಸರು ಹೇಳ್ತಾ ಇದ್ದೇನೆ. ಅವರು ಪದೇ ನಮ್ಮ ಧರ್ಮದ ಬಗ್ಗೆ, ನಮ್ಮ ಆಚರಣೆಯ ಬಗ್ಗೆ, ನಮ್ಮ ಧಾರ್ಮಿಕ ಆಚರಣೆಯ ಬಗ್ಗೆ ನೋವುಂಟು ಮಾಡಿದ್ರೆ ಖಂಡಿತವಾಗಿಯೂ ನಾವು ಅಂತವರ ಅಂತಾನೆ ಹೇಳ್ತೇವೆ. ಬಿಸ್ನೆಸ್ ಯಾರ್ಯಾರು ಮಾಡ್ತಾರೆ ಅವ್ರಿಗೆ ತುಂಬಾ ದೊಡ್ಡ ಫೈದೆ ಆಗತ್ತೆ ಗೊತ್ತಾ? ನೀವು ಮಾಡೋ ಕೆಲ್ಸಕ್ಕೆ ಮಾಡಿದ್ದು ಒಳ್ಳೇದು, ಮುಸ್ಲಿಮ್ಸ್ ಅವ್ರಿಗೆ ಒಳ್ಳೇದು. ಈ ಅಭಿಯಾನ ಶುರು ಮಾಡಿ ನೀವು ಮುತಾಲಿಕ್ ಅವ್ರಿಗೆ ಹೇಳಿ, ತುಂಬಾ ನಿಮ್ಗೂ ಗೊತ್ತಿದೆ ಭಾರತದಲ್ಲಿ ಎಷ್ಟು ಜನ ನಾವಿದ್ದೇವೆ, ನಾವ್ ಎಲ್ಲಿ ಗೋಲ್ಡ್ ಅನ್ನ ತಗೊಳ್ತೇವೆ, ಎಷ್ಟು ವ್ಯಾಪಾರ ಆಗತ್ತೆ ಆ ದಿವಸ, ಅದು ಎಲ್ಲರಿಗೂ ಗೊತ್ತಿದೆ. ನಾನು ಆಯ್ತಾ, ಅದಕ್ಕೋಸ್ಕರ ಆಗ್ಲಿ ವೀಣಾ ಅವರಾಗ್ಲಿ ಇಲ್ಲಿ ನಾವು ಹೇಳ್ತಾ ಇರೋದು ನಮ್ಮ ಧರ್ಮದ ಬಗ್ಗೆ. ಆಚರಣೆ ಯಾರು ಮಾಡ್ತಾರಲ್ಲ ಧರ್ಮ ವಿರೋಧ, ದೇಶ ವಿರೋಧ, ಈ ದೇಶದ ರಕ್ಷಣೆ ಭಾರತೀಯರು ಬಹುಸಂಖ್ಯಾತ ಹಿಂದೂಗಳಿದ್ದೇವೆ. ಮತ್ತೆ ಪುನೀತ್ಗೆ ಅವ್ರಿಗೆ ಸಪೋರ್ಟ್ ಮಾಡಬೇಡಿ, ಮುತಾಲಿಕ್ ಅವ್ರಿಗೆ ಸಪೋರ್ಟ್ ಮಾಡಬೇಡಿ. ಮುತಾಲಿಕ್ ಅವ್ರಿಗೆ ಕೇರಳ ಕಳ್ಸಿ, ನೀವು ದಯವಿಟ್ಟು ಈ ಅಭಿಯಾನ ಕೇರಳನಲ್ಲಿ ಮಾಡ್ಲಿ. ಅವರು ಇಲ್ಲಿ ಮಾಡಿದ್ರೆ ತುಂಬಾ ದೊಡ್ಡ ಲಾಸ್ ಹಿಂದೂ ಬಿಸ್ನೆಸ್ಗೆ ಆಗತ್ತೆ, ತುಂಬಾ ದೊಡ್ಡ ಫೈದೆ ನಮ್ಮ ಮುಸ್ಲಿಮ್ಸ್ಗೆ ಆಗತ್ತೆ. ನಾವು ಮುಸ್ಲಿಮ್ಸ್ ಒಗ್ಗಟ್ಟಾಗಿದ್ದೀವಿ, ಅದು ಡಿವೈಡ್ ಮಾಡಬೇಡಿ. ನಮ್ಮ ಕರ್ನಾಟಕ ಶಾಂತಿಯನ್ನು ಭಂಗ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ವಾತಾವರಣ ಇದೆ ಕರ್ನಾಟಕ. ಮುತಾಲಿಕ್ ಅವ್ರದ್ದು ರಾಮ್ ಸೀನೆಗೆ ನೀವು ರಿಸೈನ್ ಮಾಡಿ, ನೀವು ಒಳ್ಳೆ ಯಾವ್ದನ್ನ ಸಂಘಟನೆ, ರಕ್ಷಣಾ ವೇದಿಕೆಗೆ ಹೋಗಿ, ನೀವು ಒಳ್ಳೆ ಸಂಘಟನೆ ಅವ್ರ ಜೊತೆನಲ್ಲಿ ಹೋರಾಟ ಮಾಡಿ, ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿ. ಮುತಾಲಿಕ್ ಅವ್ರ ಜೊತೆನಲ್ಲಿ ಹೋರಾಟ ಮಾಡಬೇಡಿ ದಯವಿಟ್ಟು. ನೀವು ಒಳ್ಳೆಯವರೆಲ್ಲ, ರಾಮ್ ಸೇನೆ ಅವರು ಒಳ್ಳೆಯವರಲ್ಲ. ಮುತಾಲಿಕ್ ಅವ್ರ ಸಂಘಟನೆ ಅವ್ರ ಕರೆ ಕೊಟ್ಟಿದ್ದಕ್ಕೆಲ್ಲ ನೀವು ಕೈ ಜೋಡಿಸ್ಬೇಡಿ ಅಂತ ಇಲ್ಲಿ ಯಾರು ರಿಸೈನ್ ಮಾಡಿ. ನೀವು ಅವ್ರಿಗೆ ರಿಸೈನ್ ಮಾಡಿಬಿಟ್ಟು ರಕ್ಷಣಾ ವೇದಿಕೆ ಹೋಗಿ. ಕರ್ನಾಟಕ ರಕ್ಷಣಾ ವೇದಿಕೆ ಒಳ್ಳೆ ಸಂಘಟನೆ, ದೇಶ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಾಮ್ ಸೇನೆ ದೇಶ ಒಳ್ಳೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಹೋಗ್ಬೇಡಿ ನೀವು ದಯವಿಟ್ಟು. ನೀವು ನಮ್ಮ ತಂಗಿ ಒಂದು ಒಳ್ಳೆ ಸಲಹೆ ಕೊಡ್ತಾ ಇದ್ದೀನಿ ನಿಮ್ಗೆ. ನಮ್ಮ ಧರ್ಮದ ಬಗ್ಗೆ ಶ್ರೇಷ್ಠತ್ವ ಇದೆ. ಧರ್ಮ ವಿರೋಧ ಯಾರು ಮಾಡ್ತಾರೆ ಅವರಿಗೆ ಖಂಡಿತವಾಗಿಯೂ ನಾವು ವಿರೋಧ ಮಾಡಿಯೇ ಮಾಡ್ತೇವೆ ಸರ್. ಓಕೆ, ಈಗ ಸಾದಿಕ್ ಪಾಷಾ ಅವರೇ, ನಿಮ್ಗೆ ಅದ್ರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ವಿರೋಧ ಮಾಡಿ, ಹಾಗಾದ್ರೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಮಲ್ಬಾರ್ ಗೋಲ್ಡಿನ ಆಡ್ ಬಗ್ಗೆ ನೀವು
ಅಭಿಪ್ರಾಯ ಹೇಳಿ ಸರ್. ನಾನು ಒಂದೇ ಪ್ರಶ್ನೆ, 80% ಶೇರ್ಸ್ ಹಿಂದಿ ಅವ್ರದ್ದು ಮಲಬಾರ್ ನಲ್ಲಿ. ಅವ್ರಿಗೆ ಎಲ್ಲೆಲ್ಲ ಲಾಸ್ ಆಗತ್ತೆ ನೀವು ಮಾಡೋ ಕೆಲಸಕ್ಕೆ. ದಯವಿಟ್ಟು ಇದು ಅಲ್ಲ, ಈ ಬ್ರ್ಯಾಂಡ್ಗಳ ಬಗ್ಗೆ ಇವ್ರು ವ್ಯಕ್ತಪಡಿಸ್ತಿರೋದು ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ ಹೊರತು ಚಾನೆಲ್ಗೂ ಇದಕ್ಕೂ ಸಂಬಂಧ ಇಲ್ಲ. ಅಕ್ಷಯ ತೃತೀಯ ಈಗ ಬ್ರ್ಯಾಂಡ್ಗಳ ಬಗ್ಗೆ ಹೇಳ್ತಿರೋದು ಇವ್ರುಗಳ ವೈಯಕ್ತಿಕ ವಿಷಯ ಆಗಿರುತ್ತೆ ಹೊರತು ಚಾನೆಲ್ಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಸಾದಿಕ್ ಪಾಷಾ ಅವರೇ, ಮುತಾಲಿಕ್ ಅಂತ ನೀವು ಹೆಸರು ಪ್ರಸ್ತಾಪ ಮಾಡ್ತಿರೋದ್ರಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ. ಮುತಾಲಿಕ್ ಅವರು ಈ ಕೇರಳ ಮೂಲದ ಮುಸ್ಲಿಂ ವ್ಯಾಪಾರಸ್ಥರು ಇಲ್ಲಿ ಯಾರಿದ್ದಾರೆ ನಮ್ಮ ರಾಜ್ಯದಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕರು, ಅವರಿಂದ ಎಸ್ಪೆಷಲಿ ಖರೀದಿ ಮಾಡಬೇಡಿ, ಆ ಲಾಭಾಂಶದಲ್ಲಿ ಅವ್ರು ಏನೇನೋ ಮಾಡ್ತಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಆ ವಿಷಯ ನಿಮ್ಗೆ ಗೊತ್ತಿರಬಹುದು ಅಂತ ಭಾವಿಸ್ತೀನಿ. ಅದಕ್ಕೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? 2-3 ಅಂಗಡಿ ಇದೆ, ಜಾಸ್ತಿ ಅಂಗಡಿ ಕೇರಳದಲ್ಲಿ ಇರೋದು, ಕೇರಳನಲ್ಲಿ ಜಾಸ್ತಿ ಅಂಗಡಿ ಇರೋದು. ಅವ್ರು ದಯವಿಟ್ಟು ಅವ್ರದ್ದು ಕಂಪನಿ ಎಷ್ಟಿದೆ ಅವ್ರದ್ದು ಲೀಸ್ ಕೊಡಿ, ನಾನು ಟಿಕೆಟ್ ಮಾಡ್ತೀನಿ ಅವ್ರಿಗೆ ಕೇರಳ ಹೋಗೋದು. ಕೇರಳ ಕಳ್ಸಿಬಿಡೋಣ, ಆ ಎಲ್ಲಾ ಧರಣಿ ಎಲ್ಲ ಕೇರಳನಲ್ಲಿ ಮಾಡ್ಬಿಟ್ಟು ಆಮೇಲೆ ನಮ್ಮ ದೇಶಕ್ಕೆ ಬರ್ಲಿ, ಕರ್ನಾಟಕಕ್ಕೆ ಬರ್ಲಿ. ಕರ್ನಾಟಕ ಶಾಂತಿಯಾಗಿದೆ, ದಯವಿಟ್ಟು ನೀವೆಲ್ಲ ಸೇರ್ಕೊಂಡು ಅವ್ರಲ್ಲಿ ಕಳ್ಸಿಬಿಡಿ. ಅಲ್ಲ, ಬಹುಶಃ ಲಾಭಾಂಶದಲ್ಲಿ ಶಾಂತಿಯಾಗಿದೆ. ಒಂದ್ ಸೆಕೆಂಡ್, ಆ ಲಾಭಾಂಶದಲ್ಲಿ ಏನೆಲ್ಲ ಚಟುವಟಿಕೆಗಳಾಗುತ್ತೆ ಅಂತ ಎಸ್ಪೆಷಲಿ ಮುತಾಲಿಕ್ ಅವರು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದ್ ನಾನು. ಏನಿಲ್ಲ, ಅದು ಸುಳ್ಳು ಹೇಳ್ತಾ ಇರೋದು. ಅವ್ರಿಗೆ ಬೇರೆ ಕೆಲಸ ಇಲ್ಲ. ಅವ್ರಿಗೆ ಪಾಪ ಏನನ್ನ ಕೆಲಸ ಕೊಡಿ. ನಾನು ನೆನ್ನೆನೂ ಹೇಳ್ದೆ, ಅವ್ರ ಕಂಪನಿಗೆ ಬೇಕಂದ್ರೆ ಒಂದು 20-30 ನೀವು ಅವರಿಗೆ ಕೆಲಸ ಕೊಡುವಷ್ಟು ದೊಡ್ಡವರಲ್ಲ. ಅವರು ನಿಮ್ಮ ಹತ್ರ ಬರುವಷ್ಟು ಓಪನ್ ಮಾಡಿಬಿಟ್ಟು ಅವ್ರಿಗೆ ಅವರಿಗೆ ಬಂದಿಲ್ಲ, ಆಯ್ತಾ? ಇಡೀ ಸಮಸ್ತ ಹಿಂದೂ ಸಮಾಜ ಇದೆ, ಲಕ್ಷಾಂತರ ಜನ ಪ್ರಮೋದ್ಜಿ ಅವರ ಹಿಂದೆ ಇದೆ. ನಿಮ್ಮ ಜನ ಪ್ರಮೋದ್ಜಿ ಅವರ ಹತ್ರ ಇದ್ದಾರೆ. ಪಾಷಾ ಅವರೇ, ನೀವು ಪ್ರಮೋದ್ಜಿ ಅವರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಬೇಡಿ. ಅವರ ಬಗ್ಗೆ ಇಡೀ ರಾಜ್ಯದ ಜನತೆಗೆ ರೆಸ್ಪೆಕ್ಟ್ ಇದೆ. ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ರಕ್ತದ ಕಣ ಕಣದಲ್ಲಿ ರೋಮ ರೋಮದಲ್ಲಿ ಹಿಂದುತ್ವ ಇದೆ, ಆಯ್ತಾ? ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಅವರ ಹೇಳಿಕೆಯನ್ನು ಸರಿಯಾಗಿ ನೀವು ಸ್ಪಷ್ಟ ಮಾಡ್ಕೊಳ್ಳಿ, ಆಯ್ತಾ? ಯಾರೇ ಒಬ್ಬರನ್ನ ಕೆಲಸ ಮಾಡಿದ್ದಾರೆ ರಾಜ್ಯದಿಂದ ಹೊರಗೆ ಮಾತಾಡ್ತಾ ಇದ್ದೀರಾ ನೀವು? ಮುಸಲ್ಮಾನರು ಫೋಟೋ ಇಟ್ಕೊಳ್ಳಿ, ನನ್ನ ಫೋಟೋ ಸಂವಿಧಾನದ ವಿರುದ್ಧವಾಗಿ ಎಲ್ಲಿ ಹಾಕಬೇಕು? ದೇಶದಿಂದ ಹೊರಗೆ ಹಾಕ್ಬೇಕಾ? ಈ ದೇಶದ ಕಾನೂನಿನ ವಿರುದ್ಧವಾಗಿ ಮಾತಾಡ್ತಾರಲ್ಲ, ಅವರನ್ನ ಏನ್ ಮಾಡ್ಬೇಕು ಪಾಷಾ ಅವರೇ ನಿಮ್ಮ ಪ್ರಕಾರ? ಈ ಧರ್ಮದ ರಕ್ಷಣೆ ಅವರು, ಯಾಕಂದ್ರೆ ಶ್ರೀರಾಮ ಸೇನೆ ಅಂತ ಹೇಳಿದ್ರೇನೆ ಆ ಸಂಘಟನೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಸಂಘಟನೆಯ ಉದ್ದೇಶನೇ ಧರ್ಮಾಚರಣೆ ಬಗ್ಗೆ ಹೇಳೋದು, ಧರ್ಮ ರಕ್ಷಣೆಯ ಕಾರ್ಯ ಮಾಡೋದು. ಅವ್ರದ್ದು ಮಾಡ್ತಾ ಇದ್ದಾರೆ. ಆದರೆ ಅವರ ಬಗ್ಗೆ ಮಾತಾಡುವ ರೈಟ್ಸ್ ನಿಮ್ಗೆ ಇಲ್ಲ. ನೀವು ಯಾರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಸಮಾಜದ ಬಗ್ಗೆ ಕಾಳಜಿ ಇದ್ರೆ, ಈ ಸಂವಿಧಾನದ ವಿರುದ್ಧ, ಈ ಕಾನೂನಿನ ವಿರುದ್ಧ ಯಾರು ಮಾತಾಡ್ತಾರಲ್ಲ ಅವರ ಬಗ್ಗೆ ನೀವು ಮಾತಾಡ್ಬೇಕಲ್ಲ, ಅವರ ವಿರುದ್ಧ ನೀವು ಪ್ರೊಟೆಸ್ಟ್ ಮಾಡಬೇಕು. ಒಂದಾದ್ರೂ ಪ್ರೊಟೆಸ್ಟ್ ಮಾಡಿದ್ರೆ ಇಷ್ಟುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶ ಬಂದಿದೆ. ಆ ಆದೇಶವನ್ನು ಯಾರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಒಂದ್ ಸೆಕೆಂಡ್ ಪಾಷಾ ಅವರೇ, ಒಂದ್ ಸೆಕೆಂಡ್. ಪ್ರಮೋದ್ ಮುತಾಲಿಕ್ ಅವರೇ, ಈಗ ನೀವು ಮಾಡಿರುವಂತ ಆರೋಪಗಳೆಲ್ಲ ಸುಳ್ಳು ಅಂತ ಸಾದಿಕ್ ಪಾಷಾ ಅವರು ನೇರ ಅದನ್ನ ತಳ್ಳಿ ಹಾಕಿದ್ದಾರೆ. ಅಂದ್ರೆ ಮುಸ್ಲಿಂ ಅಂಗಡಿಗಳಲ್ಲಿ ಖರೀದಿ ಮಾಡಿದ್ರೆ ಲಾಭಾಂಶದಲ್ಲಿ ಏನಾಗುತ್ತೆ ಚಟುವಟಿಕೆ ಯೂಸ್ ಮಾಡ್ತಾರೆ ಅಂತ ನೀವ್ ಹೇಳಿದ್ರಲ್ಲ, ಅದ್ರ ಬಗ್ಗೆ. ಪ್ರಮೋದ್ ಮುತಾಲಿಕ್ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ. ಈಗ ಸಾದಿಕ್ ಪಾಷಾ ಅವರು ಚಿನ್ನಾಭರಣ ವರ್ತಕರು ಹೇಳ್ತಾ ಇದ್ರು, ನೀವೇನ್ ಆರೋಪ ಮಾಡಿದ್ರಲ್ಲ ಈ ಮುಸ್ಲಿಂ ಅಂಗಡಿಯಲ್ಲಿ ಖರೀದಿ ಮಾಡಿದ್ರೆ ಆ ಲಾಭಾಂಶದಲ್ಲಿ ಏನೆಲ್ಲ ಚಟುವಟಿಕೆ ಆಗುತ್ತೆ ಅಂತ, ಅದೆಲ್ಲ ಸುಳ್ಳು ಅಂತ ಅವ್ರು ಹೇಳ್ತಿದ್ದಾರೆ. ಹೇಳ್ತೀರಾ ನೀವು ಅದಕ್ಕೆ? ನಾನು ಅದಕ್ಕೊಂದು ಆಧಾರ ಕೊಡ್ತೀನಿ. ಇವತ್ತು ಈ ಅಕ್ಷಯ ತೃತೀಯ ಏನೋ ಒಂದು ಹಿಂದೂಗಳ ಹಬ್ಬ ಇದೆ. ಅದಕ್ಕೆ ಕೇರಳದ ಮುಸ್ಲಿಮು ಅಥವಾ ಬೇರೆ ಇವರು ಮುಸ್ಲಿಂ ಯಾರು ಜ್ಯುವೆಲರ್ಸ್ ಇದ್ದಾರೆ, ಅವರು ಅಡ್ವರ್ಟೈಸ್ ಕೊಡ್ತಾರೆ. ಅಡ್ವರ್ಟೈಸ್ ಕೊಡೋದು ಮುಸ್ಲಿಂ ಮಹಿಳೆದ ಅಡ್ವರ್ಟೈಸ್ ಕೊಡ್ತಾರೆ. ಮುಸ್ಲಿಂ ಮಹಿಳೆಯ ಒಂದು ಯಾವ ರೀತಿ ಇರ್ಬೇಕು ಆ ರೀತಿ ಕೊಡ್ತಾರೆ. ಹಿಂದೂ ಹಬ್ಬಕ್ಕೆ ಮುಸ್ಲಿಂ ಮಹಿಳೆದ ಅಡ್ವರ್ಟೈಸ್ ಯಾಕೆ? ಒಂದು. ಎರಡನೇದು, ಹಿಂದೂ ಹಬ್ಬದ ಇದ್ದಿದ್ರಿಂದ ಈ ಹಿಂದೂ ಸಂಸ್ಕೃತಿಯನ್ನ, ಹಿಂದೂ ಸಂಪ್ರದಾಯವನ್ನ ಅವಹೇಳನ ಮಾಡೋಕೆನೆ ಇಂಡೈರೆಕ್ಟ್ಲಿ ಈ ರೀತಿಯ ಅವ್ರದ್ದು ಪ್ರವೃತ್ತಿ ಇದೆ. ಇದು ಎದ್ದು ತೋರಿಸುತ್ತೆ. ಇದೇ ನಾನು ಹೇಳೋದು, ಈ ರೀತಿಯ ಪ್ರವೃತ್ತಿ ಮಾನಸಿಕತೆ ಇದೆಯಲ್ಲ, ನಾನು ಹೇಳ್ತಾ ಇರೋದು. ನಮ್ಮ ದೇಶದಲ್ಲಿ ಪ್ರಮೋದ್ ಮುತಾಲಿಕ್ ಅವರೇ, ಮತ್ತೊಂದು ವಿಷಯ ಸಾದಿಕ್ ಪಾಷಾ ಅವ್ರು ಹೇಳಿರೋದು, ನೀವ್ ಈ ಅಭಿಯಾನ ಕರೆ ಕೊಟ್ಟಿದ್ದೀರಲ್ಲ,
ಕೊಡಿ ಪರವಾಗಿಲ್ಲ, ಆದ್ರೆ ಇದರಿಂದ ಹಿಂದೂಗಳಿಗೆ ಲಾಸ್ ಆಗುತ್ತೆ ಅಂತ ಅವ್ರು ಡಿಬೇಟ್ ಆರಂಭದಿಂದಲೂ ಹೇಳ್ತಿದ್ದಾರೆ. ಅಲ್ಲ, ಏನ್ ಲಾಸ್ ಹೇಗೆ ಏನು ಅಂತ ಅನ್ನೋದು ನನಗೇನು ಗೊತ್ತಿಲ್ಲ. ನಮಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ, ನಮ್ಮ ದೇಶವನ್ನು ಉಳಿಸಬೇಕಾಗಿದೆ ಅಂತ ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇದೀವಿ. ಇನ್ನು ಲಾಭ ಹಾನಿ ಯಾರಿಗಾಗತ್ತೆ ಯಾಕಾಗತ್ತೆ ಅದನ್ನ ಆಮೇಲೆ ನಾವು ತಿಳ್ಕೊಳ್ಳೋಣ. ಈಗ ಸದ್ಯಕ್ಕಂತೂ ಲಾಭ ಆಗ್ತಾ ಇರುವಂತಹದ್ದು ಮುಸ್ಲಿಂ ಜ್ಯುವೆಲರ್ಸ್ ಗಳಿಗೆ ಲಾಭ ಆಗ್ತಾ ಇರುವಂತಹದ್ದು. ಅದನ್ನ ತಡೆಯುವಂತ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾರು ಜೊತೆ ಜಾಯಿನ್ ಆಗಿದ್ದಾರೆ ಮಿಸಸ್ ಇಂಡಿಯಾ ವೀಣಾಶ್ರೀ ಅಂತ. ಅವ್ರು ಹೇಳಿದ್ರು, ನಾವ್ ಈ ತರ ಧರ್ಮ ಎಲ್ಲ ನೋಡಲ್ಲ, ನಮ್ಗೆ ಆಫರ್ ಎಲ್ಲ ಒಳ್ಳೆ ಕೊಡ್ತಾರೆ ಅಥವಾ ಡಿಸೈನ್ ಒಳ್ಳೇದೆಲ್ಲ ಅಂತ ಅನ್ಸುತ್ತೆ, ಮೋಸ್ಟ್ ಆಫ್ ದ ಟೈಮ್ ಜಾಹೀರಾತು ನೋಡಿನೇ ನಾವು ಖರೀದಿ ಮಾಡೋದು ಅಂತ. ಬಟ್ ಈ ಜಾಹೀರಾತಿನ ಮೇಲಿನೂ ನಿಮ್ಮ ಅಬ್ಜೆಕ್ಷನ್ ಗಳು ಇರೋದ್ರಿಂದ ಅವ್ರವ್ರ ಮೆಂಟಾಲಿಟಿ ಅದನ್ನ ಚೇಂಜ್ ಮಾಡಕ್ ಆಗುತ್ತಾ? ನೋಡಿ, ಅದನ್ನ ಬದಲಾವಣೆ ಆಗ್ಬೇಕಂತಾನೆ ನಾವು ಹೊರಟಿದ್ದು. ಈಗ ನಾವು ಹಿಂದೂ ಸಮಾಜದ ಮಾನಸಿಕತೆ ಹೇಗಿದೆ ಅಂತಂದ್ರೆ, ನಾವು ಎಲ್ಲರನ್ನೂ ಒಳ್ಳೇದನ್ನಾಗಿ ನೋಡ್ತೀವಿ. ದೇಶದ ಹಿತದೃಷ್ಟಿಯಿಂದ, ಸಂಸ್ಕೃತಿ ಹಿತದೃಷ್ಟಿಯಿಂದ ನೋಡ್ಲಿಲ್ಲ. ಹಾಗಾಗಿನೇ ಕಾಶ್ಮೀರದಲ್ಲಿ 7 ಲಕ್ಷ ಜನರನ್ನ ಹೊರಗೆ ಹಾಕಿದ್ರು ಇವರು. ಯಾಕೆ ಹೊರಗೆ ಹಾಕಿದ್ರಿ? ಇದೇ ಈ ಮಾನಸಿಕತೆಯಿಂದಲೇ. ನಾವ್ ಏನ್ ತಪ್ಪು ಮಾಡಿದೀವಿ, ಏನ್ ಅಪರಾಧ ಮಾಡಿದೀವಿ, ಏನಾಗಿತ್ತಲ್ಲಿ? ಕೇರಳದಲ್ಲಿ 800 ಜನ ಕೊಲೆ ಮಾಡಿದ್ರಲ್ಲ, 800ಕ್ಕೂ ಹೆಚ್ಚು ಹಿಂದೂ ನಾಯಕರ ಕೊಲೆ ಆಯ್ತು. ಅಲ್ಲೇನ್ ಸಾಲ ಸೋಲಕ್ಕೆ ಇನ್ಯಾವುದೋ ಪ್ರೇಮಿ ವ್ಯವಹಾರಕ್ಕೆ, ಜಾಗದ ವ್ಯವಹಾರಕ್ಕೆ ಕೊಲೆ ಆಗ್ಲಿಲ್ಲ. ಹಿಂದೂ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟಕರ, ಹಿಂದೂ ನಾಯಕರ ಕೊಲೆ ಆಯ್ತು. ಯಾಕಾಗ್ತಾ ಇದೆ? ಇಂಥವರ ಶ್ರೀಮಂತಿಕೆಯ ಹಿನ್ನೆಲೆಯಲ್ಲಿ ಇಂಡೈರೆಕ್ಟ್ ಆಗಿ ಇವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಆಗ್ತಾ ಇರುವಂತದ್ದು. ಈಗ ನೋಡಿ, ಹಿಜಾಬ್ ಇಂದ ಆರಂಭ ಆಯ್ತು, ಅದಾದ್ಮೇಲೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಂಗೆ ವ್ಯಾಪಾರದಲ್ಲಿ ಹಿಂದೂ ಮುಸ್ಲಿಂ ಧರ್ಮ ದಂಗಲ್ ಸ್ಟಾರ್ಟ್ ಆಯ್ತು. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರನ್ನ ಕಟ್ ಹಾಕ್ಬೇಕು ಅಂತ ಹೇಳಿ ಏನೆಲ್ಲ ಅಭಿಯಾನಗಳು ನಡೀತು, ಪ್ರಯತ್ನಗಳಾಯ್ತು. ನಾವು ದಿನನಿತ್ಯ ಅದನ್ನ ಗಮನಿಸ್ಕೊಂಡು ಬಂದಿದೀವಿ. ನಾವು ಮಾಧ್ಯಮದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಸುದ್ದಿ ಮಾಡಿದೀವಿ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಪ್ರಮೋದ್ ಮುತಾಲಿಕ್ ಅವರೇ. ಈಗ ನೀವು ಮಾಂಸದ ಬಗ್ಗೆ ಒಂದು ಪ್ರಸ್ತಾಪ ಆಯ್ತು, ಹಲಾಲ್ ಕಟ್, ಜಡ್ಕಾ ಕಟ್. ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಿಗೆ ಅದರಿಂದ ಎಫೆಕ್ಟ್ ಆಗಲ್ಲ, ಈ ಸಣ್ಣ ಪುಟ್ಟ ಅಂಗಡಿಯವರಿಗೆ ಎಫೆಕ್ಟ್ ಆಗುತ್ತೆ. ಅವ್ರಿಗೆ ಯಾಕೆ ಹೊಡ್ತಾ ಕೊಡ್ತೀರಾ? ಈಗ ಜ್ಯುವೆಲ್ರಿ ವಿಷಯದಲ್ಲೂ ಅಷ್ಟೇ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಿಗೆ ಏನ್ ಹೊಡ್ತಾ ಆಗಲ್ಲ, ಸಣ್ಣ ಪುಟ್ಟ ಅಂಗಡಿಯವರು ಇರ್ತಾರಲ್ಲ, ಜ್ಯುವೆಲ್ರಿ ಶಾಪ್ ಅವರು, ಅವ್ರಿಗೆ ಯಾಕೆ ಹೊಟ್ಟೆ ಮೇಲೆ ಹೊಡಿತೀರಾ? ಇಲ್ಲಿ ಸಣ್ಣವರು ದೊಡ್ಡವರು ಅನ್ನುವಂತ ಪ್ರಶ್ನೆ ಇಲ್ಲ. ಉದಾಹರಣೆಗೆ ನಾನು ಹೇಳೋದಾದ್ರೆ, ಈ ಮೊನ್ನೆ ಜಜ್ಮೆಂಟ್ ಬಂತು, ಹಿಜಾಬದ ಸಂಬಂಧಪಟ್ಟಾಗ ಜಜ್ಮೆಂಟ್ ಬಂತು. ಜಜ್ಮೆಂಟ್ ಬಂದ 2ನೇ ದಿನಕ್ಕೆ ಇಡೀ ರಾಜ್ಯಾದ್ಯಂತ 32 ಮುಸ್ಲಿಂ ಸಂಘಟನೆಗಳು ಕರೆ ಕೊಟ್ರು. ಅವರು ಯಾರು ಮುಸ್ಲಿಂ ವ್ಯಾಪಾರಸ್ಥರು ಅವತ್ತಿನ ದಿನ ವ್ಯಾಪಾರ ಮಾಡಬಾರ್ದು, ಬಂದ್ ಕಾಲ್ ಕೊಟ್ಟು ಎಲ್ಲ ಸಣ್ಣ ಪುಟ್ಟ ವ್ಯಾಪಾರ ಎಲ್ಲರೂ ಬಂದ್ ಮಾಡಿದಾರಲ್ಲ, ಬಂದ್ ಮಾಡ್ಕೊಂಡು ಮನೆಯಲ್ಲಿ ಟೋಟಲ್ ಮಾಡಿದಾರಲ್ಲ. ಪಂಚರ್ ಅಂಗಡಿ ಹಾಕೋನು ಬಂದ್ ಮಾಡಿದ, ಬದನೆಕಾಯಿ ಮಾರಾಟ ಮಾಡೋನು ಬಂದ್ ಮಾಡಿದ. ಅವಾಗ ಬಡತನ, ಅವಾಗ ಅವ್ರಿಗೆ ಹೊಟ್ಟೆ ಮೇಲೆ ಗೊತ್ತಾಗ್ಲಿಲ್ವಾ ಅವ್ರಿಗೆ? ಮುಸಲ್ಮಾನರು ಆಚೆ ಬಂದಿಲ್ಲ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ. ನೀವು ಬಂದ್ ಕಾಲ್ ಮಾಡಿದಾಗ ಗೊತ್ತಾಗ್ಲಿಲ್ವಾ? ಸಂವಿಧಾನ ವಿರೋಧಿ ಅಂತ ಗೊತ್ತಾಗ್ಲಿಲ್ವಾ? ಸಂವಿಧಾನ ವಿರೋಧಿಗಳ ಹತ್ರ ವ್ಯಾಪಾರ ಮಾಡಬೇಡಿ ಅಂತ ಪ್ರಮೋದ್ಜಿ ಹೇಳಿದ್ದೆ ಪಾಷಾ ಅವರೇ. ಅದನ್ನ ಆ ಸಂವಿಧಾನ ವಿರೋಧಿಗಳ ಹತ್ರ ವ್ಯಾಪಾರ ಮಾಡಬೇಡಿ ಅಷ್ಟೇನೆ. ಯಾವತ್ತು ಆ ಹಿಜಾಬ್ ತೀರ್ಪಿನ ವಿರುದ್ಧ ಇಡೀ ಕರ್ನಾಟಕವನ್ನು ಬಂದ್ ಮಾಡಿದ್ರಲ್ಲ, ಕರೆ ಕೊಟ್ರಲ್ಲ 32 ಸಂಘಟನೆ, ಆ ಸಂಘಟನೆ ಯಾರೋ ಎಲ್ಲೋ ಬೆಂಕಿ ಹಚ್ಚಿದ್ರು ಅಂದ್ರೆ ಅವ್ರಿಗೂ ಈ ಬಿಸ್ನೆಸ್ಗೂ ಸಂಬಂಧನೇ ಇರಲ್ಲ. ಬಟ್ ಅವ್ರು ಮಾಡಿದ ಒಂದು ಸಮುದಾಯಕ್ಕೆ ಸೇರಿದ್ದಾರೆ, ಒಂದು ಧರ್ಮಕ್ಕೆ ಸೇರಿದ್ದಾರೆ ಅಂತ ಧರ್ಮದವ್ರು ಎಲ್ಲರನ್ನೂ ವಿರೋಧ ಮಾಡೋದು ಸರಿನಾ? ಆ ಬಗ್ಗೆ ಚರ್ಚೆನ ಮಾಡ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.